ಚೈಲ್ಡ್ ಲೇಬರ್ ಅಂದ್ರೆ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಯಾಕಪ್ಪ ಈ ಚೈಲ್ಡ್ ಲೇಬರ್ ಬಗ್ಗೆ ಇವ್ನು ಹೇಳ್ತಾ ಇದ್ದಾನೆ ಅಂತ ನಿಮ್ಮೆಲ್ಲರಿಗೂ ಅನ್ನಿಸ್ಬೋದು. ಹಿಂದೆ ಒಂದ್ ವಿಚಾರ ಇದೆ, ಕೆಲವರೆಲ್ಲ ಜಾಸ್ತಿ ಇನ್ಕಮ್ ಬರ್ತಾ ಇರುತ್ತಲ್ಲ, ರೆಗ್ಯುಲರ್ ಆಗಿ ಇನ್ಕಮ್ ಭಯಂಕರ ಬರ್ತಾ ಇರುತ್ತಲ್ಲ, ಅಂತವ್ರು ಏನ್ ಮಾಡ್ತಾರೆ, ಯಾರಾದ್ರೂ ಇನ್ನೊಬ್ಬ ವ್ಯಕ್ತಿನ ಹೈಯರ್ ಮಾಡುವಂತದ್ದು. ಅದೇ ತರದ್ರಲ್ಲಿ ಅನಾಥ ಮಗುವನ್ನು ಕೂಡ ಹೈಯರ್ ಮಾಡ್ತಾರೆ. ಆದ್ರೆ ಅವನು ಮಗ ಅಂತಲ್ಲ, ಅಫಿಷಿಯಲ್ ಆಗಿ ಆ ಮಗುನ ದತ್ತು ತಗೊಂಡಿರ್ತಾರೆ. ಆದ್ರೆ ಸ್ವಂತ ಮಗನ್ ತರ ಅವ್ರನ್ನ ಟ್ರೀಟ್ ಮಾಡೋದಿಲ್ಲ. ಯಾಕೆ ಈ ವಿಚಾರ ಹೇಳ್ತಾ ಇದ್ದೇನೆ ಅಂತಂದ್ರೆ, ಅದು ಒಂದು ಫ್ಯಾಮಿಲಿ ಕತೆ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಅದೇನಪ್ಪಾ ಅಂತಂದ್ರೆ, ಒಬ್ಬ ವ್ಯಕ್ತಿ ಅವ್ನು IT ಕಂಪ್ನಿಲಿ ಕೆಲಸ ಮಾಡ್ತಿರ್ತಾನೆ. ಡೆಲ್ಲಿ ಮತ್ತೆ ಬ್ಯಾಂಗ್ಳೂರ್ ನಲ್ಲಿ ಎರಡು ಕಡೆನೂ ಕೆಲಸ ಮಾಡ್ತಿರ್ತಾನೆ. ಅಂದ್ರೆ 3 ದಿನ ಡೆಲ್ಲಿಲಿ ಇರ್ತಾನೆ, 3 ದಿನ ಬೆಂಗಳೂರಲ್ಲಿ ಇರ್ತಾನೆ. ಅಂದ್ರೆ ಶಿಫ್ಟ್ ವೈಸ್ ಅಲ್ಲಿ ತರ. ಅವ್ನಿಗೆ ಕಮ್ಸೆ ಕಮ್ ತಿಂಗಳಿಗೆ 4 ಲಕ್ಷ ಸಂಬಳ ಬರ್ತಿರುತ್ತಂತ ಅವ್ನಿಗೆ. ಆ ವ್ಯಕ್ತಿಗೆ ಎಂತ ಕಿಲಾಡಿ ನೋಡಿ, ಅವನಿಗೊಬ್ಬ ಗಂಡು ಮಗ ಇದ್ದಾನೆ. ಆ ಗಂಡು ಮಗುವನ್ನ ನೋಡಿಕೊಳ್ಳುವುದಕ್ಕೆ ಇನ್ನೊಬ್ಬ ಮಗನನ್ನ ದತ್ತು ಪಡೆದಿರ್ತಾರೆ. ಯಾತಕ್ಕಾಗಿ ಪಡೆದಿರ್ತಾರೆ ಅಂದ್ರೆ, ಇಲ್ಲೇ ಇರೋದು ಪಾಯಿಂಟ್. ಈ IT ಕಂಪ್ನಿಲಿ ಕೆಲಸ ಮಾಡಿರ್ತಕ್ಕಂತ ಒಬ್ಬ ವ್ಯಕ್ತಿಗೆ ಹುಟ್ಟಿರ್ತಕ್ಕಂತ ಗಂಡು ಮಗು 1.5 ವರ್ಷ ಇರುತ್ತೆ. ದತ್ತು ಪಡ್ಕೊಂಡ್ ಬಂದಿರ್ತಾನಲ್ಲ, ಆ ಮಗುಗೆ ಈ 5 ರಿಂದ 6 ವರ್ಷ ಇರುತ್ತೆ ಮಗುಗೆ. ನಾರ್ತ್ ಇಂಡಿಯಾದಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಹೋಗಿ ಮಗುನ ದತ್ತು ಪಡ್ಕೊಂಡ್ ಬಂದಿರ್ತಾರೆ. ಅದು ಅಫಿಷಿಯಲ್ ಆಗಿ ದತ್ತು ಪಡ್ಕೊಂಡ್ ಬಂದಿರ್ತಾರೆ. ಎಂತ ಕಿತಾಪತಿ ವಿಚಾರ ಅಂತಂದ್ರೆ ಇದು. ಅವ್ನ್ ಬಿಟ್ಟಿರ್ತಕ್ಕಂತ 1.5 ವರ್ಷ ಮಗುಗೆ ನೋಡಿಕೊಳ್ಳುವುದು ಅಂದ್ರೆ ವಾಚ್ಮ್ಯಾನ್ ಕೆಲಸ. ವಾಚ್ಮ್ಯಾನ್ ಕೆಲ್ಸಕ್ಕೆ ಒಬ್ಬನ ನೇಮಕ ಮಾಡ್ಕೊಂಡ ಹಾಗೆ, ಅವನ 1.5 ವರ್ಷದ ಮಗುವನ್ನ ನೋಡಿಕೊಳ್ಳುವುದಕ್ಕೆ 5 ವರ್ಷದ ಮಗುನ ಹೈಯರ್ ಮಾಡ್ದಂಗೆ ಲೆಕ್ಕ ಬಂತಿಲ್ಲಿ. ಆ ಮಗು 1-2 ಮಾಡ್ಕೊಳ್ಳುತ್ತೆ. ಆಯಾ ಇದ್ರು ಈ ಮಗುನೇ ಕ್ಲೀನ್ ಮಾಡ್ಬೇಕು. ಈ ಮಗು ಎಲ್ಲ ಬಟ್ಟೆ ಬಿಸಾಕಿದ್ರು ಈತ ಬಂದು ಬಟ್ಟೆ ಎಲ್ಲ ತೆಗ್ದಿಡ್ಬೇಕು. ಊಟ ಮಾಡುವಂತ ನೆಟ್ಟಿಗೆ ಹೇಳಲ್ಲ. ಆದ್ರೆ ಅವ್ರು ಹುಟ್ಟಿರ್ತಕ್ಕಂತ ಮಗುಗೆ ಮಾತ್ರ ಹೈಫೈ ಆಗಿ, ಸ್ಟ್ಯಾಂಡರ್ಡ್ ಆಗಿ, ಕಾಸ್ಟ್ಲಿ ಬಟ್ಟೆ ಕೊಡ್ಸಿರ್ತಾರೆ. ಈ ಮಗುಗ್ ಮಾತ್ರ ಬೇಕಾಬಿಟ್ಟಿ ರೇಂಜ್ಗೆ ಒಂದು ಬಟ್ಟೆನ ಕೊಡ್ಸಿರ್ತಾರೆ, ನಾಮಕೆ ವಾಸ್ತಕ್ಕೆ. ಸೊ ಇಲ್ಲಿ ಏನಪ್ಪಾ ಆಗಿರೋದು ಅಂತಂದ್ರೆ, ಅವ್ರ ಕಂಪನಿಯಲ್ಲೇ ಕೆಲಸ ಮಾಡಿರ್ತಕ್ಕಂತ ಕೆಲವು ಎಂಪ್ಲಾಯೀಸ್ ಗಳು ಕೂಡ ಈ ವಿಚಾರವನ್ನ ನಮ್ಗೆ ತಿಳಿಸಿರ್ತಾರೆ. ಏನಪ್ಪಾ ಅಂತಂದ್ರೆ, ಕಾರ್ಪೊರೇಟ್ ಕಂಪನಿಯವರೆಲ್ಲ ವೀಕೆಂಡ್ ಆಯ್ತು ಅಂದ್ರೆ ಒಂದು ಪಾರ್ಟಿಯನ್ನ ಮಾಡ್ತಾರೆ. ಅಂದ್ರೆ ಅವರವರ ಕೊಲೀಗ್ಸ್ ಗಳೆಲ್ಲ ಒಂದ್ ಕಡೆ ಸೇರಿ ಒಂದ್ ಚಿಕ್ಕದಾಗಿ ಎಂಜಾಯ್ಮೆಂಟ್ ಮಾಡೋದು, ಒಂದು ರೆಸ್ಟೋರೆಂಟ್ ಹೋಗೋದು, ಒಂದು ಹ್ಯಾಪನಿಂಗ್ ಸ್ಪಾಟ್ ಗಳಿಗೆಲ್ಲ ವಿಸಿಟ್ ಮಾಡ್ತಾರೆ ಅವರು. ಅದೇ ತರದಲ್ಲೇ ಆ ಸಮಯದಲ್ಲೇ ಇವರೆಲ್ಲಾನು ಹೋಗಿರ್ತಾರೆ. ಆ ಸಮಯದಲ್ಲಿ ಆ ಮಗುವನ್ನು ಕೂಡ ಕರೆದುಕೊಂಡ್ ಬಂದಿರ್ತಾರೆ. ಆ ಒಂದು ಪಾರ್ಟಿ ಸಂದರ್ಭದಲ್ಲಿ ಏನಾಗಿರುತ್ತೆ, ಈ ಮಗುಗೆ ಯಾವ ತರ ಅಂತಂದ್ರೆ, ಎಲ್ಲೋ ಒಂದ್ ಕಡೆ ಕೂರ್ಸ್ಬಿಡೋದು, ಯಾರಿಗೂ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತಾ ಇರೋದು, ಆ ಮಗು ಊಟ ಮಾಡ್ದ ಅಂತಾನು ಕೇಳಿರೋದಿಲ್ಲ. ಯಾರು ದತ್ತು ಪಡೆದಿರ್ತಾರಲ್ಲ ಆ ಫ್ಯಾಮಿಲಿ ಅವರು, ಬೇರೆಯವರೆಲ್ಲ ಗಮನಿಸಿ, ನೀ ಖುಷಿಗೆ ಯಾಕಪ್ಪ ನೀನ್ ದತ್ತು ತಗೊಂಡೆ, ನೀನ್ ಆ ಮಗುವನ್ನ ಯಾಕೆ ಒಂದು ಡಿಗ್ರೇಡ್ ಆಗಿ ನೋಡ್ತಿದ್ಯಾ ಆ ಮಗುನ? ನಿನಗುಟ್ಟಿರ್ತಕ್ಕಂತ ಮಗುನ ಯಾವ ತರ ಸ್ಟ್ಯಾಂಡರ್ಡ್ ಆಗಿ ನೋಡ್ತೀಯೋ, ದತ್ತಾಗಿ ತಗೊಂಡ್ಬಂದಿದ್ಯಲ್ಲ ಮಗುವನ್ನ, ಅದನ್ನು ಕೂಡ ಅಷ್ಟೇ ಸ್ಟ್ಯಾಂಡರ್ಡ್ ಆಗಿ ನೋಡ್ಕೋ. ಯಾಕೆ ಮೇಲು ಕೀಳು ಮಾಡ್ತಿದ್ಯಾ ಇಲ್ಲೇ? ನೀನು ದತ್ತು ಪಡೆದಿರೋದು ಯಾತಕ್ಕೆ ಅಂತ ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ಬಿಡುತ್ತೆ. ನೀನು ಅದು ಸ್ಲೇವರಿ ತರದಕ್ಕೆಲ್ಲ ಕರ್ಕೊಂಡ್ ಬಂದಂಗಿದ್ಯಲ್ಲ, ಯಾಕೆ ಈ ತರ ಮಾಡ್ತಿದ್ಯಾ? ಆ ಮಗುಗೆ ಕಷ್ಟನೂ ಹೇಳ್ಕೊಡಕ್ ಆಗಲ್ಲ, ಬಿಡಕ್ ಆಗಲ್ಲ. ಆತರ ಒಂದು ಸಫಕೇಶನ್ ಸಿಚುಯೇಷನ್ ಕ್ರಿಯೇಟ್ ಮಾಡ್ತಿದ್ಯಾ ನೀನು ಅಂತ ಹೇಳಿದಾಗ, ಇಲ್ಲ ಆತರ ಎಲ್ಲ ಚೆನ್ನಾಗಿ ನೋಡ್ಕೋತೀವಿ, ನಾನೇನು ಅಬ್ಸರ್ವ್ ಮಾಡಿರಲ್ಲ ಅಷ್ಟೇ, ಹಾಗೆ ಹೀಗೆ ಅಂತ ಹೇಳ್ತಾರೆ. ಆದ್ರೆ ಅಬ್ಸರ್ವ್ ಮಾಡಿರೋರು ಹೇಳ್ತಾರಲ್ವಾ, ಏನೇನಾಗಿದೆ, ಏನೇನ್ ಮಾಡ್ತಿರ್ದೆ, ಹಾವ ಭಾವಗಳು ಗೊತ್ತಾಗಲ್ವಾ ಎಲ್ಲಾರ್ಗು? ಸ್ವಂತ ಮಗನ ಟ್ರೀಟ್ ಮಾಡೋದು ಹೆಂಗೆ, ದತ್ತು ಮಗನ ಟ್ರೀಟ್ ಮಾಡೋದು ಹೇಗೆ ಅಂತ ಎಲ್ಲರಿಗೂ ಗೊತ್ತಿರತ್ತೆ. ಈಗಿನ ಕಾಲದಲ್ಲಿ ಯಾರು ಕೂಡ ದಡ್ರಲ್ವಲ್ಲ, ಎಲ್ರು ಬುದ್ಧಿವಂತರೇ ಅಲ್ವಾ? ಸೊ ಈ ವಿಚಾರ ಯಾಕೆ ನಿಮ್ಗೆಲ್ಲ ಹೇಳ್ದೆ ಅಂತೆ, ಜಸ್ಟ್ ಒಂದು ಅವೇರ್ನೆಸ್, ಪ್ರತಿಯೊಬ್ಬರಿಗೂ ಈ ವಿಚಾರ ತಲುಪಬೇಕು. ಯಾಕೆ ಅಂದ್ರೆ ಮುಂದೊಂದು ದಿನ ಯಾವತ್ತೋ ಈ ತರ ಆಗ್ಬಾರ್ದು. ಅಕಸ್ಮಾತ್ ಯಾರೇ ಒಬ್ಬ ವ್ಯಕ್ತಿ ದತ್ತು ಪಡೆದರೂ ಕೂಡ ಸ್ವಂತ ಮಗನ ತರನೇ, ಸ್ವಂತ ಮಗಳ ತರನೇ ಟ್ರೀಟ್ ಮಾಡ್ಬೇಕಾಗಿ ಒಂದು ವಿಚಾರ ಅಷ್ಟೇ. ಮಕ್ಕಳಿಗೆ ಏನ್ ಗೊತ್ತಾಗುತ್ತೆ ರೀ ಮೇಲು ಕೀಳು ಎಲ್ಲ? ಅವ್ರು ನೀವ್ ಯಾವ ತರ ಟ್ರೀಟ್ ಮಾಡ್ತಾರೆ, ಪಾಪ ಮಗು ಹಂಗೆ ಇರುತ್ತೆ. ನೀವ್ ಎದುರಿಸಿದ್ರೆ ಹೆದರ್ಕೊಂಡೇ ಇರುತ್ತೆ, ಜೀವನ ಪೂರ್ತಿ ಪುಕ್ಕಲ್ ತರಾನೇ ಇರುತ್ತೆ. ಧೈರ್ಯ ತುಂಬ ಅದು ಧೈರ್ಯವಾಗೇ ಇರುತ್ತೆ. ಸಮಾಜದಲ್ಲಿ ತಲೆ ಎತ್ಕೊಂಡು ಆರಾಮಾಗಿ ಓಡಾಡ್ಕೊಂಡಿರುತ್ತೆ. ಪುಕ್ಕಲ್ ತರ ಎಲ್ಲೋ ಒಂದ್ ಕಡೆ ಹೊಡೆದು ಕುತ್ಕಾಲಿ, ಇಲ್ಲಿ ಮಾಡೋ, ಅಲ್ಲಿ ಮಾಡೋ ಅಂತಂದ್ರೆ ಅದೇನ್ ಮಾಡುತ್ತೆ, ಸಾಧು ಪ್ರಾಣಿ ತರ ಎಲ್ಲೋ ಮೂಲೆಯಲ್ಲಿ ಹೋಗಿರುತ್ತೆ. ಆ ಮಗು ವಿಚಾರನೇ ತಿಳ್ಕೊಳ್ಳಲ್ಲ, ಅಡ್ಡ ಆಗೋಗ್ಬಿಡ್ತಾನೆ. ಮೇಲ್ನೋಟಕ್ಕೆ ಈ ವಿಚಾರ ಯಾವ ತರ ತಿಳಿದು ಬರುತ್ತೆ ಅಂತಂದ್ರೆ, ಲಿಟ್ರಲಿ ಮನೆ ಆಳು ಅಂತ ಹೇಳಬಹುದಾಗಿದೆ. ಈ ವಿಚಾರ ನಮ್ಗೆ ಎಲ್ಲ ತಿಳಿದು ಬಂದಿದ್ದು ಹೇಗೆ ಅಂತಂದ್ರೆ, ಒಂದು IT ಕಂಪನಿಯಲ್ಲಿ ಕೆಲಸ ಮಾಡುವ ಒಬ್ಬ ವ್ಯಕ್ತಿ ನನಗೆ ಈ ವಿಚಾರವನ್ನು ತಿಳಿಸಿರ್ತಾನೆ. ಅದನ್ನೇ ನಾನು ನಿಮ್ಗೆ ತಿಳಿಸುವ ಒಂದು ಪ್ರಯತ್ನ ಮಾಡಿರುತ್ತೇನೆ. ಮುಂದೊಂದು ದಿನ ಯಾರೇ ಆಗ್ಲಿ, ಸ್ವಂತ ಮಕ್ಕಳಿದ್ರು ಕೂಡ, ದತ್ತನ್ನ ಪಡೆದ್ರು ಕೂಡ ಯಾರು ಈ ತರ ಟ್ರೀಟ್ ಮಾಡಬೇಡಿ ಅನ್ನೋದೇ ಈ ವಿಡಿಯೋ ಮಾಡುವ ಉದ್ದೇಶವಾಗಿರುತ್ತೆ. ಅದ್ ಬಿಟ್ಟು ಯಾರಿಗೂ ಹರ್ಟ್ ಮಾಡ್ತಿಲ್ಲ ನಾವಿಲ್ಲಿ. ಅಕಸ್ಮಾತ್ ಯಾರಿಗಾದ್ರೂ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಮತ್ತೆ ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ